ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ವಿಭಜನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ, ಅಧಿವೇಶನದಲ್ಲಿ ಅಲ್ಲಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು, ಬೈಲಹೊಂಗಲ ಜಿಲ್ಲಾ ವಿಭಜನೆಯಾಗಬೇಕೆಂಬ ಕೂಗಿದೆ, ನೋಡಬೇಕು ಎಂದಿದ್ದಾರೆ. ಪಾಲಿಕೆಯಲ್ಲಿ ಅಮೃತ ಯೋಜನೆ ಅನುದಾನದಲ್ಲಿ ತಾರತಮ್ಯವಾಗ್ತಾ ಇದೆ, ನಾವು ಅಲ್ಲಿ ವಿಪಕ್ಷದಲ್ಲಿ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಕ್ಯಾಬಿನೆಟ್ ನಿರ್ಣಯ ಇನ್ನೊಂದು ಕಡೆ ಬೈಲಹೊಂಗಲ ಶಾಸಕರು ಕೂಡ ಜಿಲ್ಲೆ ಮಾಡೋದಾದ್ರೆ ಬೈಲಹೊಂಗಲ ಮಾಡಬೇಕು, ಇಲ್ಲ ಅಂತಂದ್ರೆ ಮಾಡಬೇಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಅವ್ರ ಡಿಮಾಂಡ್ ಇದೆ, ಅವರ ಡಿಮಾಂಡ್ ಇದೆ. ಸರ್, ಈ ಅಧಿವೇಶನ ಸಂಬಂಧಪಟ್ಟ ಒಬ್ಬೊಬ್ಬ ಬರೋದು ಏನಾದರೂ ಕನ್ಫರ್ಮ್ ಆಗಿದೆ? ಮನೆ ಮಾಡ್ತಾರ, ಮುಂಚಿನ ಮನೆ ಮಾಡ್ತಾರ. ವಿರೋಧ ಪಕ್ಷದ ಹಣ ಬಹಳ ಕಡಿಮೆ ಕೊಟ್ಟರು. ನಾವು ಡೈರೆಕ್ಟ್ ಆಗಿ ಅವ್ರ ಗೌರ್ಮೆಂಟ್ ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.